ಓಕೆ. ಸೊ ಸ್ಟ್ರೈಟ್ ಎಷ್ಟು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ರಿ ಅಥವಾ ಎಲ್ಲ ಲ್ಯಾಂಗ್ವೇಜ್ ಡಬ್? ಕನ್ನಡ ಒಂದು ಸ್ಟ್ರೈಟ್, ಬಾಕಿದೆಲ್ಲ ಡೈಲಾಗ್ಸ್ ಕಮ್ಮಿ ಇರೋದ್ರಿಂದ ಸೊ ಇಟ್ ಈಸ್ ಈಸಿ ಟು ಡಬ್. ಕರೆಕ್ಟ್. ಈಸಿ ಟು ಡಬ್, ತುಂಬ ಕಮ್ಮಿ ಇರುತ್ತೆ ಡೈಲಾಗ್ಸ್. ಓಕೆ. ಸೊ ಒಂದು ಕೇಳೋಣ ಅಂದ್ಕೊಂಡೆ, ನಿಮ್ಮ ಇದರಲ್ಲಿ ಮೋಷನ್ ಪೋಸ್ಟ್ರಲ್ಲಿ ಒಂದು ಡೈಲಾಗ್ ನೀವು ಬರೆದಿದ್ದೆ, ನೀವು ಇನ್ಸ್ಟಾದಲ್ಲೂ ಶೇರ್ ಮಾಡಿದ್ರಿ. ಐ ಆಮ್ ಕಮಿಂಗ್, ಪ್ಲೀಸ್ ಫರ್ಗಿವ್ ಮೀ. ಐ ಆಮ್ ಕಮಿಂಗ್ ಟು ರೂಲ್, ಪ್ಲೀಸ್ ಫರ್ಗಿವ್ ಮೀ. ಐ ವಿಲ್ ರೂಲ್ ಅಗೇನ್. ಐ ವಿಲ್ ರೂಲ್ ಅಗೇನ್, ಪ್ಲೀಸ್ ಫರ್ಗಿವ್ ಮೀ. ಸೊ ಇದನ್ನು ಯಾರಿಗೆ, ಯಾವಾಗ, ಯಾವ ಸಂದರ್ಭದಲ್ಲಿ ಹೇಳಿದ್ದು, ಇದು ಯಾವುದು ಸಂದರ್ಭ ಸಹಿತ ವಿವರಿಸಿ ದಯವಿಟ್ಟು. ಇಲ್ಲ, ಇದು ಯಾವುದು ಪರ್ಸ್ನಲ್ ಅಲ್ಲ, ಇಟ್ ಈಸ್ ಅ ಕ್ಯಾರೆಕ್ಟರ್. ಅವ್ನು ಪ್ರಿಸನ್ನಲ್ಲಿದ್ದಾಗ ಅದನ್ನೇ ಹೇಳೋ ಅಂತ ಲೈನ್ಸ್. ಐ ವಿಲ್ ರೂಲ್ ಅಗೇನ್ ಎಸ್ ಅಂತ. ಅಫ್ಕೋರ್ಸ್ ಸುಂದರ್ ಮಾಮ ಹೇಳ್ತಾ ಇದ್ರು, ಕನ್ನಡದ ಮುಂದಿನ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ದಟ್ ಇಸ್ ಧ್ರುವ ನನ್ ಅದರ್ ದ್ಯಾನ್ ಅಂತ ಹೇಳಿ. ಸೊ ಅವ್ರ ಮಾತಿಗೆ ಇಲ್ಲ, ಏನು ಅಂದರೆ ಆ್ಯಸ್ ಫಾರ್ ಆ್ಯಸ್ ಒಳ್ಳೆ ಕತೆ ಸಿಗೋವರೆಗೂ, ಒಳ್ಳೆ ಕನ್ಸೀವ್ ಮಾಡೋ ಡೈರೆಕ್ಟರ್ ಸಿಗೋವರೆಗೂ, ಮತ್ತು ಇಂಟ್ರೆಸ್ಟು ಬರ್ಸೋ ಥರ ಎಕ್ಸಿಕ್ಯೂಷನ್ ಮಾಡೋವರೆಗೂ ಯಾರೂ ಸ್ಟಾರ್ ಆಗೋಕ್ಕಾಗೋದೇ ಇಲ್ಲ. ಕತೆ ಯಾವಾಗ ಸ್ಟಾರ್ ಆಗುತ್ತೋ ಅದನ್ನು ಕರೆಕ್ಟಾಗಿ ಡೈರೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡಿದ್ರೇ ಸ್ಟಾರ್ ಆಗೋದು. ಇನ್ನೂ ಒಂದು ಥಿಯೇಟ್ರು ಸೆಟಪ್ಸು ನಮಗೆ ಕರೆಕ್ಟಾಗಿ ಸಿಗಬೇಕು. ನಮಗೆ ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸು, ಎವ್ರಿಬಡಿ ಪ್ಲೇಸ್ ಅ ಮೇಜರ್ ರೋಲ್. ಒಂದು ಸಿನಿಮಾ ಚೆನ್ನಾಗಾಗಬೇಕು ಅಂದರೆ ಇಷ್ಟು ಚೆನ್ನಾಗಾದ್ರೇ ಸಿನಿಮಾ ಚೆನ್ನಾಗಾಗುತ್ತೆ. ಒಂದು ಕಮ್ಮಿ ಆಯಿತು, ಎಲ್ಲ ಚೆನ್ನಾಗಿದ್ಬಿಟ್ಟು ಮಾರ್ಕೆಟಿಂಗ್ ಕಮ್ಮಿ ಆಯಿತು ಅಂದರೆ ಏನು ಹೇಳುತ್ತಾರೆ ಗೊತ್ತಾ, ಸಿನಿಮಾ ಚೆನ್ನಾಗಿತ್ತು ಆದರೂ ಜನ ಬರ್ತಾಯಿಲ್ಲ ಅಂತಾರೆ. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಸಿನಿಮಾಲಿ ಏನಾದರೂ ಫ್ಲಾಸ್ ಇತ್ತಾ, ಸಿನಿಮಾ ನೋಡಿದೆ ಗುರು ಚೆನ್ನಾಗಿಲ್ಲ ಅಂತಾರೆ. ಸೊ ನಮ್ಮಲ್ಲಿ ಎಲ್ಲ ಕರೆಕ್ಟಾಗಿದ್ರೇ ಜನ ಬರೋದು. ಮುಂಚೆ ಸಾಂಗ್ ವಾಸ್ ದಿ ಇನ್ವಿಟೇಷನ್ ಫಾರ್ ಎನಿ ಮೂವಿ. ಸಾಂಗ್ ನೋಡಿ ಬರಬೇಕೋ ಬರಬಾರ್ದು ಅನ್ನೋ ತೀರ್ಮಾನ ಮಾಡಿ. ಈಗ ನೀವು ಬಿಡೋ ಒಂದು ಪ್ರತಿಯೊಂದು ಫ್ರೇಮ್ನೂ ಜಡ್ಜ್ ಮಾಡ್ತಾರೆ. ಏಕೆಂದರೆ ಎಲ್ರಿಗೂ ಆ ಟೆಕ್ನಾಲಜಿ ಮೇಲೆ ಒಂಚೂರು ನಾಲೆಡ್ಜ್ ಇದೆ ಈಗ. ಎವ್ರಿಬಡಿ ಕ್ಯಾನ್ ಈಸಿಲಿ ಜಡ್ಜ್, ಇದರಲ್ಲಿ ವಿಷಯ ಇದೆಯೋ ಇಲ್ವೋ ಅಂತ. ನೀವು ಏನು ಕಂಟೆಂಟ್ ಬಿಟ್ರೂ ಅದು ಚೆನ್ನಾಗಿದ್ದರೆ ಮಾತ್ರ ಓಕೆ ನೋಡಬೇಕು, ನೋಡಬಾರ್ದು ಅಂತ ಡಿಸೈಡ್ ಆಗೋಗಿದ್ರೆ. ಇಷ್ಟು ಓಪನ್ ಆಗಿರಬೇಕಾದ್ರೆ ಸೊ ಅದನ್ನು ಕರೆಕ್ಟ್ ರೀತಿಯಲ್ಲಿ ಮಾಡಬೇಕು ಅನ್ನೋದು ಎಲ್ಲರ ಪ್ರಯತ್ನ. ಆ್ಯಂಡ್ ಆಲ್ಸೋ ಐ ನೋ ದೇರ್ ಆರ್ ಸೋ ಮೆನಿ ಪೀಪಲ್ ಔಟ್ ದೇರ್ ಹೂ ಆರ್ ಮೋರ್ ಟ್ಯಾಲೆಂಟೆಡ್. ನನಗಿಂತ ಚೆನ್ನಾಗಿ ಡಾನ್ಸ್ ಮಾಡೋರು ಎಷ್ಟು ಜನ ಅವಕಾಶ ಇಲ್ಲದೆ ಇರ್ತಾರೆ, ನನಗಿಂತ ಫೈಟ್ ಮಾಡೋರು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಲ್ಲ. ಸೊ ಎಲ್ಲೋ ದೇವ್ರ ಭಗವಂತನ ಕೃಪೆ ನಮಗೆ ಅವಕಾಶ ಸಿಕ್ಕಿದೆ. ಸೊ ಇಷ್ಟು ಜನ ಕಷ್ಟಪಡ್ತಾಯಿದ್ದಾರೆ. ಅವ್ರದ್ದು ಸ್ಟೋರೀಸ್ ಎಲ್ಲ ಕೇಳಿದ್ರೆ, ಗುರು ನನಗೂ ಮಾಡ್ತಿದ್ದೆ, ನನಗೆ ಚಾನ್ಸ್ ಸಿಕ್ಕಿಲ್ಲ, ಇಲ್ಲ ನನಗೆ ಮಾಡ್ತಿದ್ದೆ, ನನಗೆ ಹಂಗಿಲ್ಲ, ನಂಗೆ ಹಿಂಗಿಲ್ಲ, ರೀಸನ್ಸ್ ಬಿಟ್ಬಿಡಿ. ಬಟ್ ಇವಾಗ ನಮಗೆ ಸಿಕ್ಕಿದ್ದಾಗ, ಈ ಪ್ಲ್ಯಾಟ್ಫಾರ್ಮ್ ನಮಗೆ ಸಿಕ್ಕಿದಾಗ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ಆಫ್ ದಿಸ್ ಫಾರ್ ಗ್ರಾಂಟೆಡ್. ನಮ್ಮದು 100%. ನಾನು ಏನಿದೆಯೋ ಅದನ್ನು ನಾನು ಬಿಡ್ತೀನಿ, ಏನಿದೆಯೋ ನಾನು ಅದನ್ನು 100% ಮಾಡ್ತೀನಿ. ಕಸ ಗುಡಿಸ್ಬೇಕು 100%, ಇಲ್ಲ ನಾನು ಕೈ ಹಾಕಲ್ಲ. ಸೊ ನಮ್ಮ ಅಂಕಲ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಅತಿವೃಷ್ಟಿ ಇಲ್ಲ ಅಂದರೆ ಅನಾವೃಷ್ಟಿ ನನ್ನ ಮಗ ಅಂತ. ಹ್ಞೂ ಮಾಡ್ತೀನಿ ಅಂದರೆ ಫುಲ್ಲು, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ಸೊ ಬಟ್ ಐ ಥಿಂಕ್ ಯು ವಿಲ್ ರೂಲ್ ಅಗೇನ್. ಯಾಕಂದರೆ ಮಾರ್ಟಿನ್ ಹಿಂದೆನೇ ಕಾಳಿದಾಸನ್ನು ಕರ್ಕೊಂಡು ಬರ್ತಾ ಇದ್ದೀರಿ, KD ವಿಲನನ್ನು. ಸೊ ಐ ಥಿಂಕ್ ಯು ವಿಲ್ ರೂಲ್ ಅಗೇನ್. KD ಡಿಸೆಂಬರ್ ಬಿಡುಗಡೆ ಆಗ್ತಾಯಿದೆ. ಆಲ್ಮೋಸ್ಟ್ KDನೂ ಆಗೋಗಿದೆ ಸಿನಿಮಾ. ಸಾಂಗ್ಸ್ ಮಾತ್ರ ಬ್ಯಾಲೆನ್ಸ್ ಇದೆ, ಮತ್ತು ಡಬ್ಬಿಂಗ್ ಮಾಡಬೇಕು. KD ಇಸ್ ಆಲ್ಸೋ ಆಲ್ ಸೆಟ್. ಇದು ಮಾರ್ಟಿನ್ದು ಪ್ರಮೋಷನ್ ಆಗಿದ ತಕ್ಷಣ KD ಇದು ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಎರಡು ಕ್ಯಾರೆಕ್ಟರ್ ಎಂಟೈರ್ಲಿ ಡಿಫ್ರೆಂಟ್ ಅನ್ಸುತ್ತೆ. ಕಂಪ್ಲೀಟ್ ಅದು ಪ್ರಾಪರ್ ಕಲ್ಟು ನಮ್ಮ ಸೊಗಡು ಅನಿಸುತ್ತೆ KD. ಮಾರ್ಟಿನ್ ಬಂದು ಫುಲ್ ಸ್ಟೈಲಿಶು, ಫುಲ್ ಇದೊಂಥರ ಎರಡೂ ಬೇರೆ ಬೇರೆ ಪ್ಯಾಟರ್ನ್. ಐ ಥಿಂಕ್ ನಾವು ಇದು ಹೇಳ್ತೀವಲ್ಲ, ಸುಮ್ಮನೆ ಎಲ್ಲ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಅಥವಾ ನಾವು ತುಂಬ ಗ್ಲೋಬಲಿ ಹೋಗ್ತೀವಿ ಅಂತ ಹೇಳೋದಕ್ಕಾಗಲ್ಲ. ಐ ಥಿಂಕ್ ಮಾರ್ಟಿನ್ ಅದಕ್ಕೆ ಅಲ್ಲಿ ಸ್ಕೋಪ್ ಇದೆ ಅಂತ ಅನ್ಸುತ್ತೆ. ನೀವು ಮಾತಾಡಿರೋ ಹಾಗೆ, ನೀವು ಡಿಸ್ಕಸ್ ಮಾಡಿರೋ ಹಾಗೆ, ಎಸ್ ಮಾರ್ಟಿನನ್ನು ನಾವು ಗ್ಲೋಬಲ್ ಲೆವೆಲಲ್ಲಿ ತೊಗೊಂಡು ಹೋಗ್ಬೋದು ಅಂತೇಳಿ. ಸೊ KDನೂ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತೊಗೊಂಡು ಹೋಗೋ ರೀತಿಯಲ್ಲಿ. ಮಾರ್ಟಿನ್ ಬಂದು ಯೂನಿವರ್ಸಲ್ ಥೀಮ್. ಇವಾಗ ಯಾವುದೇ ಎಕ್ಸ್ಪ್ರೆಷನ್, ಇವು ನಮ್ಮ ನವರಸಾಸ್ ಅಂತ ಏನು ಹೇಳ್ತೀವಿ, ಈಗ ಅಳೋದು, ನೀವು ಅಮೇರಿಕಾದಲ್ಲಿ ಅಳಲ್ವಾ, ಅಳ್ತಾರೆ, ಎಮೋಷನ್ಸ್ ಇರಲ್ವಾ. ಈ ಎಮೋಷನ್ ಅನ್ನೋದು ಒಂದು ಚಿಕ್ಕ ಲೈನ್ ಇಟ್ಕೊಂಡು ಒಂದು ಚಿಕ್ಕ ಡ್ರಾಮಾ ಇದೆ. ಅದನ್ನೇ ಎಷ್ಟು ವೈಭೀಕರಣ ಮಾಡಿದ್ದೀವಿ, ಹಿಂಗೆ ಹೇಳಿದ್ದೀವಿ ಅನ್ನೋದೇ ಒಂದು ಯೂನಿವರ್ಸಲ್ ಥೀಮ್ ಅಂತ ಅನ್ಕೊ. ಇಟ್ ಈಸ್ ರಿಲೇಟಬಲ್ ವರ್ಲ್ಡ್ ವೈಡ್. ನಿಮಗೆ ಆ ಥೀಮ್ ನಿಮಗೆ ಎಲ್ರಿಗೂ ಅರ್ಥ ಆಗತ್ತೆ. ಸೊ ನಾವು ಓಕೆ ಪ್ಯಾನ್ ಇಂಡಿಯಾ ಅಂತ ಸ್ಟಾರ್ಟ್ ಮಾಡಿದ್ದೆ ಥೀಮ್ಗೋಸ್ಕರ.
ವೆರಸ್ ಕೆ ಡಿ ಬಂದು ಇಟ್ ಈಸ್ ಕಲ್ಟ್ ಮೂವಿ, ನಮ್ಮ ತನ ಸಂಬಂಧಗಳ ಬೆಲೆ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ. ಬಟ್ ಈಗ ಮಾರ್ಟಿನ್ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಯೂನಿವರ್ಸಲ್ ಥೀಮ್. ಒಂದು ಎಲ್ರಿಗೂ ಅರ್ಥ ಆಗುತ್ತೆ, ಓ ಇದು ಮಾಡಿದ್ದಕ್ಕೆ ಹಿಂಗೆ ಹಿಂಗೆ ಆಗ್ತಾಯಿದೆ. ಏನು ಫಸ್ಟ್ ಹಾಫಲ್ಲಿ ಏನು ನಡೀತು, ಸೆಕೆಂಡ್ ಹಾಫಲ್ಲಿ ಪ್ರತಿ ಒಂದಕ್ಕೂ ಲಿಂಕ್ ಇದೆ. ಸೊ ದಟ್ಸ್ ವೈ ಇದು ಪ್ಯಾನ್ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ. ಎಸ್ ಫೈನಲ್ ನೀವು ವೈಭವಿ ಏನು ಹೇಳ್ತೀರಿ ಸಿನಿಮಾಗೆ? ಈಗ ಟ್ರೈಲರ್ ರಿಲೀಸ್ ಆಗ್ತಾ ಇದೆ 11ಕ್ಕೆ, ಅಕ್ಟೋಬರ್ 11ಕ್ಕೆ ರಿಲೀಸು. Long way to go, promotions and all busy things. Yes, but days will pass like this, I'm very sure. Yeah. So 5th of August we are releasing our first trailer. The event is in Mumbai, but at the same time for our Kannada mass we have Veeresh Theatre alli we have one show. You can book the tickets at Book My Show, and it's the special screening on big screen in Kannada language that the trailer will be shown. So do come and watch that trailer in the theatre for the experience of big screen, loud music, and to just it's more like a teaser only again, because we want to tease you with the trailer. Okay. So do come watch it, and of course 11th of October that we are going to release Martin worldwide in all languages. In all languages, yes.